ಏನ್ ಮಾಡ್ಬೇಕು ಅದಕ್ಕೆ? ಅಲ್ಲ, ಏನ್ ಮಾಡೋಣ? ಸ್ಟೇ ಸಿಕ್ಕಿದೆ ಅಂದ್ರೆ ಸ್ಟೇ ಸಿಕ್ಕಿದೆ ಅಷ್ಟೇ. ಸ್ಟೇ ಸಿಕ್ಕಿದೆ ಅಂದ್ರೆ ಸ್ಟೇ ಸಿಕ್ಕಿದೆ, ಅದಕ್ಕೇನು ವ್ಯಾಖ್ಯಾನ ಮಾಡೋ ಅಂಥದ್ದು ಏನಿದೆ? ಏನಾರ ಇದೆಯಾ? ಏನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಅಲ್ಲಲ್ಲ, ತಿಳ್ಕೊಳ್ಳೋದು ನಾವು ನೋಡಿ, ನೀವು ಎಲ್ಲ ಅನೇಕ ಜನ ಇದ್ರಿ ಆ ಕಾರ್ಯಕ್ರಮದಲ್ಲಿ. ಒಂದು ಲೈಟರ್ ವೇನಲ್ಲಿ ಮಾಡಿದಂಥ ಮಾತು, ಅದನ್ನ ಈ ರೀತಿ ಎಲ್ಲ ಅದಕ್ಕೆ ಕಾನೂನು ಜೋಡಿಸಿ ಅದಕ್ಕೆ ಬೇರೆ ರೀತಿ ಅರ್ಥೈಸ್ಕೊಂಡು ಕೋರ್ಟಿಗೆ ಹೋಗಿ ನನ್ನ ಮೇಲೆ ಪೆಟಿಷನ್ ಹಾಕೋ ಮಟ್ಟಕ್ಕೆ ಮಾಡ್ತಾರೆ ಅಂದರೆ ಅದನ್ನು ನೀವುಗಳೇ ಅರ್ಥ ಮಾಡ್ಕೋಬೇಕು ಏನು ಉದ್ದೇಶ ಏನು ಅಂತ. ಆಯ್ತಾ? ಒಬ್ಬ ಗೃಹ ಸಚಿವನಾಗಿ ರಾಜ್ಯದಲ್ಲಿ ಜವಾಬ್ದಾರಿಯನ್ನು ಹೊತ್ತು ಮತ್ತು ಕಾನೂನನ್ನು ಅರ್ಥೈಸ್ಕೊಂಡು 40 ವರ್ಷ ರಾಜಕಾರಣ ಮಾಡಿ ನಾನು ವೈಯಕ್ತಿಕವಾಗಿ ಅಂಥ ಒಂದು ಕೆಲಸ ಮಾಡ್ತೇನೆ ಮಾಡೋದಿಲ್ಲ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಒಂದು ಲೈಟರ್ ವೇನಲ್ಲಿ ಹಳ್ಳಿ ಭಾಷೆನಲ್ಲಿ ನಾವು ಮಾತಾಡಿರ್ತೀವಿ, ಎಷ್ಟೋ ವಿಚಾರ ಮಾತಾಡ್ತೀವಿ. ಈಗ ಯುಗಾದಿ ಹಬ್ಬದಲ್ಲಿ ಹಳ್ಳಿಗಳಲ್ಲೆಲ್ಲ ತಾವು ನೋಡಿದ್ದೀರಿ, ಏನದು ಹೆಡ್ಸು ಬೂಟ್ಸು ಅಂತ ಮಾಡ್ತಾರೆ. ಅದು ಎಷ್ಟೋ ಸಾರಿ ಅವ್ರು ಯಾರು ಅವ್ರಿಗೆ ಪರ್ಮಿಷನ್ ಕೊಟ್ಟಿರ್ತಾರ? ಅವರೇ ಹಳ್ಳಿ ಒಳಗೆ ಒಂದು ದಿನದ ಮಟ್ಟಿಗೆ, ಅದು 1-2 ಗಂಟೆ ಮಟ್ಟಿಗೆ ಆಡ್ಕೊಂಡು ಹೋಗ್ತಾರೆ. ಅದನ್ನು ನಾವೇನು ರೆಗ್ಯುಲರೈಸ್ ಮಾಡಿ ಹಾಡಿ ಅಂತ ಪ್ರಚೋದನೆ ಮಾಡ್ತೀವ? ಜಸ್ಟ್ ಡನ್. ಈಗ ಅಲ್ಲಿ ಇದರಲ್ಲಿ ಮಂಗಳೂರು ಕಡೆ ಕೋಳಿ ಹಂಕ ಅಂತ ಮಾಡ್ತಾರೆ, ಆ ಕೋಳಿ ಜೂಜಾಟ ಆಡಿಸ್ತಾರೆ ಅಂತ. ಎಲ್ಲಿ ಹಣ ಬರುತ್ತೆ, ಎಸ್, ಅದನ್ನು ನಾವು ಉತ್ತೇಜನ ಮಾಡೋದಿಲ್ಲ. ಎಲ್ಲಿ ಒಂದು ಧಾರ್ಮಿಕವಾಗಿ ಅದನ್ನ ಏನೋ ಮಾಡ್ಕೊಳ್ತಾರೆ ಎನ್ನುವಾಗ ಅದನ್ನ 1 ಗಂಟೆನೋ ಅರ್ಧ ಗಂಟೆನೋ ಪೊಲೀಸ್ನವರು ಕೂಡ ಆಯ್ತಪ್ಪ ನೀವು ಗಿಟ್ಟಿಂಗ್ ಅಂದರೆ ಹಣ ಹಾಕಬಾರ್ದು, ಆ ಥರದ್ದಲ್ಲಿ ಅವರು ಅಲೋ ಮಾಡ್ತಾರೆ. ಅದು ಬಿಟ್ಟು ಈಗ ಅದನ್ನು ನಿಲ್ಲಿಸಿದ್ದೀವಿ ನಾವು. ಅದನ್ನು ಕೂಡ ಈ ವರ್ಷಗಳಲ್ಲಿ ಅದು ಆಗಬಾರ್ದು ಅಂತೇಳಿ ನಮಗೆಲ್ಲ ಬೇಕಾದಷ್ಟು ರೆಪ್ರೆಸೆಂಟೇಷನ್ ಕೂಡ ಬಂದಿದೆ. ಇದನ್ನ ನಾನು ಏನು ಅದ್ರ ಬಗ್ಗೆ ಮುಂದೆ ಏನು ವ್ಯಾಖ್ಯಾನ ಮಾಡಕ್ಕೆ ಹೋಗೋದಿಲ್ಲ. ಈಗ ಕೋರ್ಟ್ನವರು ಅದನ್ನ ನೋಡಿದ್ದಾರೆ, ಏನು ಕೆಳಗಿನ ನ್ಯಾಯಾಲಯ ಆದೇಶ ಮಾಡಿತ್ತು ಅದನ್ನ ಮೇಲೆ ಹೈಕೋರ್ಟ್ನವರು ನೋಡಿದ್ದಾರೆ. ಅದರಲ್ಲಿ ಏನು ಮೆಟೀರಿಯಲ್ ಇದೆ ಅನ್ನೋದನ್ನು ನೋಡಿ ಸ್ಟೇ ಕೊಟ್ಟಿದ್ದಾರೆ. ನಾನು ಸ್ವಾಗತ ಮಾಡ್ತೇನೆ. ಮುಂದಿನ ದಿನದಲ್ಲಿ ಏನು ಕ್ರಮ ಆಗಬೇಕು ಅದಾಗುತ್ತೆ. ಇರ್ಬೋದು, ಅದು ಅವ್ರು ಮಾಡೋ ಕೆಲಸ. ಅಲ್ಲ, ಯಾವ ಉದ್ದೇಶಕ್ಕೆ ಮಾಡ್ತಾರೋ ಅವ್ರನ್ನೇ ಕೇಳ್ಬೇಕು. ಯಾರು ಮಾಡ್ತಾ ಇದ್ದಾರೆ ಅವ್ರನ್ನ ನಿಮ್ಮ ಕೈಗೆ ಸಿಕ್ಕಿದ್ರೆ ಕೇಳಿ, ಏನು ಉದ್ದೇಶ ಏನಂತ ಅವ್ರನ್ನೇ ಕೇಳಿ. ಅವರೇ ನೇರವಾಗಿ ನಿಮ್ಗೆ ಉತ್ತರ ಕೊಡ್ಬೋದು ಅಲ್ವಾ? ನಾನು ಊಹೆ ಮಾಡ್ಕೊಂಡು ಹೇಳ್ಬೇಕಾಗತ್ತೆ. ಈಗ ನಾನು ಹೇಳಿದೆ, ಅವ್ರನ್ನೇ ನೇರವಾಗಿ ಕೇಳ್ಬಿಟ್ರೆ ಅವ್ರು ಹೇಳ್ತಾರೆ ಅಂತ ಕಾಣಿಸುತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.